ಹಾಯ್ ಫ್ರೆಂಡ್ಸ್, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. KPTCL 2900ಕ್ಕಿಂತ ಹೆಚ್ಚಿನ ಹುದ್ದೆಗಳ ಅಪ್ಲಿಕೇಶನ್ಗಳು ಈಗಾಗಲೇ ಹಾಕಿದ್ದೇವೆ. ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳು ಈಗಾಗಲೇ ತಾವು ಫಿಸಿಕಲನ್ನು ತಯಾರು ಮಾಡ್ತಾ ಇದ್ದೀರಿ. ಅವರಿಗೆ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು. ಈ ಒಂದು KPTCL ಕರೆದಂಥ 2900ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಯಾರು ಎಷ್ಟು ಪರ್ಸಂಟೇಜನ್ನು ತಗೊಂಡಿರಿ, ಹಾಗೆ ಈ ಒಂದು ಕಟಾಪನ್ನು ಎಷ್ಟು ನಿಲ್ಲಿಸಬಹುದು, ಕಳೆದ ವರ್ಷದ ಒಂದು KPTCL ಎಷ್ಟು ಕಟಾಪನ್ನು ನಿಲ್ಲಿಸಿದ್ರು, ಹಾಗೆ ಆ ಒಂದು ಕಟಾಪಿನ ಪ್ರಕಾರ ಈ ಒಂದು ಕಟಾಪನ್ನು ನಾವು ಟ್ಯಾಲಿ ಮಾಡಿ ನೋಡಿದರೆ ಎಷ್ಟು ನಿಲ್ಲಬಹುದು ಅನ್ನೋದು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೊಸಬರು ಇದುವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೂ ಕೂಡ ನೀವು ಜಾಯಿನ್ ಆಗ್ಬೋದು. KPTCL 2900ಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ಈಗಾಗಲೇ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀವಿ. ಹಾಕಿದಂಥ ವಿದ್ಯಾರ್ಥಿಗಳು ಈ ಒಂದು ಹೆಸ್ಕಾಮ್ಗೆ ಎಷ್ಟು ಪೋಸ್ಟ್ಗಳಿದ್ದಾವೆ, ಹಾಗೆ ನಾವು ಅಲ್ಲಿ ಎಷ್ಟು ಅಪ್ಲಿಕೇಶನ್ಗಳನ್ನು ಹಾಕಿದ್ದೇವೆ, ಜೊತೆಗೆ ಬೆಸ್ಕಾಮಲ್ಲಿ ಎಷ್ಟು ಪೋಸ್ಟ್ಗಳನ್ನು ಕೊಟ್ಟಿದ್ದರು, ಹಾಗೆ ಮೆಸ್ಕಾಮಲ್ಲಿ ಎಷ್ಟು ಪೋಸ್ಟ್ಗಳನ್ನು ಕೊಟ್ಟಿದ್ದರು, ಹಾಗೆ ಚೆಸ್ಕಾಮಲ್ಲಿ ಎಷ್ಟು ಪೋಸ್ಟ್ಗಳನ್ನು ಕೊಟ್ಟಿದ್ದರು, ಹಾಗೆ ಜೆಸ್ಕಾಮಲ್ಲಿ ಎಷ್ಟು ಪೋಸ್ಟ್ಗಳನ್ನು ಕೊಟ್ಟಿದ್ದರು, ಜೊತೆಗೆ KPTCL ಎಷ್ಟು ಪೋಸ್ಟುಗಳನ್ನು ಕೊಟ್ಟಿದ್ದರು, ಹಾಗೆ ಈ KEB ಮತ್ತು KPTCLಗೆ ಏನು ವ್ಯತ್ಯಾಸ, KEBದವರಿಗೆ ಯಾವ ಕೆಲಸವನ್ನು ಕೊಡಬಹುದು, ಹಾಗೆ KPTCLದವರಿಗೆ ಯಾವ ಕೆಲಸವನ್ನು ಕೊಡ್ತಾರೆ ಅನ್ನೋದು ಕೂಡ ಏನು ಮಾಡೋಣ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ, ಇಲ್ಲಿ ಒಟ್ಟು ಪೋಸ್ಟುಗಳು ಎಷ್ಟಿದ್ದು ಅಂತಂದ್ರೆ 500 ಪೋಸ್ಟುಗಳಿದ್ದು, ಕಳೆದ ವರ್ಷದಲ್ಲಿ ಈ ಒಂದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಎಷ್ಟು ಕಟಾಪನ್ನು ನಿಲ್ಲಿಸಿದ್ರು ಅಂತಂದ್ರೆ 84ರಿಂದ 92ಕ್ಕೆ ಏನಾಗಿತ್ತು 1:5 ಪ್ರಕಾರ ಒಂದು ಕಟಾಪನ್ನು ನಿಲ್ಲಿಸಿದ್ರು. 84ಕ್ಕೆ ಕಟಾಪನ್ನು ನಿಲ್ಲಿಸಿ ಲಾಸ್ಟ್ ಮೆರಿಟು 92ಕ್ಕೆ ನಿಲ್ಲಿಸಿದ್ರು ಅಂತೇಳಿ ನೋಡ್ತೀವಿ. ಒಟ್ಟು 84ರಿಂದ 92ರ ಒಳಗಿನ ಅಭ್ಯರ್ಥಿಗಳು ಯಾರೆಲ್ಲ ಆಯ್ಕೆ ಆಗಿದ್ರಲ್ಲ ಅವರೆಲ್ಲರೂ ಫಿಸಿಕಲಿಗೆ ಹೋಗಿದ್ದಾರೆ. ಫಿಸಿಕಲಲ್ಲಿ ಅವರೆಷ್ಟು ಫೇಲ್ ಆದರೂ ಗೊತ್ತಿಲ್ಲ. ಆ ನಂತರ ಫೈನಲ್ಗೆ ಎಷ್ಟು ಹುಡುಗರನ್ನ ತೊಗೊಂಡ್ರಂದ್ರೆ ಫೈನಲ್ ಆಗಿ 92% ಇದ್ದವರನ್ನ ಆಯ್ಕೆ ಮಾಡಿಕೊಂಡ್ರು. ಅದೇ ಪ್ರಕಾರ 2024ರಲ್ಲಿ ಕಟಾಪ್ ಎಷ್ಟು ನಿಲ್ಲಬಹುದು ಅಂತಂದರೆ 89ರಿಂದ 97 ಈ ಒಂದು ಕಟಾಪ ನಿಲ್ಲುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಕಳೆದ ವರ್ಷದಲ್ಲಿ ಕಡಿಮೆ ಪೋಸ್ಟ್ ಇದ್ದರೂ ಕೂಡ ಕಡಿಮೆ ಅಭ್ಯರ್ಥಿಗಳಿದ್ದರು. ಆದರೆ 2024ರಲ್ಲಿ ಕರೋನಾ ಬ್ಯಾಚಿನ ಅಭ್ಯರ್ಥಿಗಳು ಹೆಚ್ಚೆಚ್ಚಾಗಿ ಪರ್ಸಂಟೇಜ್ ಮಾಡಿರುವುದ ಕಾರಣ 89ಇಂದ 97 ಒಳಗಡೆ ಇದ್ದಂಥ ಅಭ್ಯರ್ಥಿಗಳು ಅಥವಾ 85 ಮೇಲೆ ಇದ್ದಂಥ ಅಭ್ಯರ್ಥಿಗಳು ಕೂಡ ಏನು ಮಾಡಿರಿ, ನೀವು ನಿಮ್ಮದೊಂದು ಪ್ರಾಕ್ಟೀಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಫಿಸಿಕಲ್ ಯಾವ ಥರನಾಗಿ ಇರುತ್ತೆ ಅನ್ನೋದು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಹಾಗೆ ಮಂಗಳೂರು ವಿದ್ಯುತ್ ಸರಬರಾಜು ನಿಗಮದಲ್ಲಿನೂ ಕೂಡ ಒಟ್ಟು ಎಷ್ಟು ಹುದ್ದೆಗಳು ಇದ್ದವು ಅಂದ್ರೆ 415 ಹುದ್ದೆಗಳನ್ನು ಕರೆದಿದ್ರು. ಕಳೆದ ವರ್ಷದಲ್ಲಿ ಆ ಒಂದು ಮಂಗಳೂರು ವಿದ್ಯುತ್ ಸರಬರಾಜು ನಿಗಮಕ್ಕೆ ಎಷ್ಟು ಕಟಾಪನ್ನು ನಿಲ್ಲಿಸಿದ್ರು ಅಂತಂದರೆ 70ರಿಂದ 80ಕ್ಕೆ ಈ ಒಂದು ಕಟಾಪನ್ನು ನಿಲ್ಲಿಸಿದ್ರು. 70ರಿಂದ 80 ಆದಂಥ ಅಭ್ಯರ್ಥಿಗಳು 1:5 ಫಿಸಿಕಲಿಗೆ ಹೋಗಿದ್ದಾರೆ. ಫೈನಲ್ ಆಗಿ 80ಗೆ ನಿಂತಿದೆ. 2024ರ ಕಟಾಫನ್ನು ನಾವು ಈ ಒಂದು ಮಂಗಳೂರು ವಿದ್ಯುತ್ ಸರಬರಾಜು ನಿಗಮದಲ್ಲಿ ನೋಡೋದಾದ್ರೆ 80ರಿಂದ 90ಕ್ಕೆ ನಿಲ್ಲುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಕಳೆದ ವರ್ಷದಲ್ಲಿ ಅತಿ ಕಡಿಮೆ ಕಟಾಪ್ ನಿಲ್ಲಿಸಿರುವ ಒಂದು ನಿಗಮ ಯಾವುದಂತಂದ್ರೆ ಅದು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಅಂತ ಕೂಡ ನಾವು ಹೇಳ್ಬೋದು. ಯಾಕಂದ್ರೆ ಅಲ್ಲಿ 70ರಿಂದ 80ಕ್ಕೆ ಏನಾಗಿದೆ 1:5 ಪ್ರಕಾರ ಒಂದು ಫಿಸಿಕಲನ್ನು ತಗೊಂಡಿದ್ದಾರೆ. ಅದೇ ಥರನಾಗಿ ನಾವು ಈಗ ಈ ಒಂದು ಕಟಾಪನ್ನು 24ಕ್ಕೆ ಹೋಲಿಸಿದರೆ 80ರಿಂದ 90 ನಿಲ್ಲುವ ಸಾಧ್ಯತೆಗಳಿದ್ದಾವೆ. ಹಾಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಅಂದರೆ ಚೆಸ್ಕಾಮ್ ಒಟ್ಟು ಹುದ್ದೆಗಳು 270 ಹುದ್ದೆಗಳು ಏನಾಗಿದ್ರು ಇಲ್ಲಿ ಕರೆದಿದ್ರು. ಹಾಗೆ ಕಳೆದ ವರ್ಷದಲ್ಲಿ ಈ ಒಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಗೆ ಎಷ್ಟು ಕಟಾಪನ್ನು ನಿಲ್ಲಿಸಿದ್ರು ಅಂತಂದರೆ 80ರಿಂದ 90 ಈ ಒಂದು ಕಟಾಪನ್ನು ನಿಲ್ಲಿಸಿದ್ರು. 80ರಿಂದ 90ರ ಒಳಗಡೆ ಆದಂಥ ಅಭ್ಯರ್ಥಿಗಳು ಎಲ್ಲರೂ 1:5ಗೆ ಎಲಿಜಿಬಲ್ ಆಗಿದ್ದರು. ಫೈನಲ್ ಆಗಿ 90ಕ್ಕೆ ಈ ಒಂದು ಕಟಾಪನ್ನು ನಿಲ್ಲಿಸಿದ್ರು. ಅದೇ ಥರನಾಗಿ ನಾವು 2024ರ ಕಟಾಪಿಗೆ ಹೋಲಿಸುವುದಾದರೆ 85ರಿಂದ 92 ನಿಲ್ಲುವ ಸಾಧ್ಯತೆಗಳಿದ್ದಾವೆ. ಆದರೆ 2024ರಲ್ಲಿ ಯಾಕೆ ಇಷ್ಟೆಲ್ಲ ಕಟಾಪ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಕರೋನಾ ಬ್ಯಾಚಲ್ಲಿ ಅಭ್ಯರ್ಥಿಗಳು ಸಿಕ್ಕಾಪಟ್ಟೆ ಪರ್ಸಂಟೇಜ್ ಮಾಡಿರುವ ಕಾರಣ ಈ ಒಂದು ಹೆಚ್ಚಿನ ಪರ್ಸಂಟೇಜ್ ನಿಂದಿರುವ ಸಾಧ್ಯತೆಗಳಿದ್ದಾವೆ. ಹಾಗೆ ಬೆಸ್ಕಾಮ್ ಇಲ್ಲಿನೂ ಕೂಡ ಒಟ್ಟು ಪೋಸ್ಟ್ಗಳು ಎಷ್ಟಿದ್ದಾವೆ ಅಂತಂದರೆ 618 ಹುದ್ದೆಗಳಿದ್ದಾವೆ. ಇಲ್ಲಿ ಈ ಒಂದು 2900ಕ್ಕಿಂತ ಹೆಚ್ಚಿನ ಹುದ್ದೆಗಳಲ್ಲಿ 2024ರಲ್ಲಿ ಕರೆದಂಥ ಈ ಒಂದು KPTCL ಅತಿ ಹೆಚ್ಚು ಹುದ್ದೆಗಳು ಎಲ್ಲಿ ಹಂಚಿಕೆ ಆಗಿದ್ದಾವೆ ಅಂತಂದರೆ ಅದು ಬೆಂಗಳೂರು ಬೆಸ್ಕಾಮ್ ವಿದ್ಯುತ್ ಸರಬರಾಜು ಕಂಪನಿ ಅಂತಲೂ ಕೂಡ ನಾವು ಹೇಳ್ಬೋದು.
ಕಳೆದ ವರ್ಷದಲ್ಲಿ ಈ ಒಂದು ಕಟಾಪ್ ಎಷ್ಟು ನಿಂತಿತ್ತು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಅಂತಂದರೆ 75ರಿಂದ 88. ಇಲ್ಲಿನೂ ಕೂಡ ಕಡಿಮೆನೂ ನಿಂತಿದೆ. ಅದೇ ತರನಾಗಿ ನಾವು ಈ ಒಂದು 2024ರ ಕಟಾಪನ್ನು ನೋಡೋದಾದರೆ 79ರಿಂದ 92 ನಿಲ್ಲುವ ಸಾಧ್ಯತೆಗಳಿದ್ದಾವೆ. ಹಾಗೆ ಜಸ್ಕಾಂ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಅಂತಲೂ ಕೂಡ ನೋಡೋಣ. ಒಟ್ಟು ಜಸ್ಕಾಮಲ್ಲಿ ಎಷ್ಟು ಹುದ್ದೆಗಳಂತಂದರೆ ಕೇವಲ 15 ಹುದ್ದೆಗಳನ್ನು ನೋಡ್ತೀವಿ. 2900ಕ್ಕಿಂತ ಹೆಚ್ಚಿನ ಹುದ್ದೆಗಳಲ್ಲಿ ಅತಿ ಕಡಿಮೆ ಪೋಸ್ಟ್ಗಳು ಹಂಚಿಕೆ ಆಗಿದ ಒಂದು ಘಟಕ ಯಾವುದಂತಂದರೆ ಅದು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಅಂತ ಕೂಡ ನೋಡ್ಬೋದು. ಕಳೆದ ವರ್ಷದಲ್ಲಿ ಈ ಒಂದು ಕಟಾಪ್ ಎಷ್ಟು ನಿಂತಿತ್ತು ಅಂತಂದರೆ 70ರಿಂದ 80 ಈ ಒಂದು ಕಳೆದ ವರ್ಷದಲ್ಲಿ ನಿಂತಿತ್ತು. ಹಾಗೆ ಕಳೆದ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ ನಾವು ಕಂಪೇರನ್ನು ಮಾಡಿದರೆ 80ರಿಂದ 90 ನಿಲ್ಲುವ ಸಾಧ್ಯತೆಗಳಿದ್ದಾವೆ. ಈಗ ಯಾರು ಫಿಸಿಕಲನ್ನು ಸ್ಟಾರ್ಟ್ ಮಾಡಿದಿರಿ, ಈ ಪ್ರಕಾರ ನೀವು ಪರ್ಸಂಟೇಜ್ ಕೂಡ 80ರಿಂದ 90 ಇದ್ದಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ನೀವೇನು ಮಾಡಿರಿ, ಫಿಸಿಕಲ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಮೊದಲಿಗೆ ಫಿಸಿಕಲ್ ಯಾವ ಥರನಾಗಿ ತಗೋತಾರೆ, ನಾವು ಎಷ್ಟನ್ನು ಪಾಸ್ ಮಾಡಬೇಕು, ಹಾಗೆ ಎಷ್ಟನ್ನು ಪಾಸ್ ಮಾಡಿದರೆ ಎಲಿಜಿಬಲ್ ಆಗ್ತೀವಿ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಆಯ್ಕೆ ವಿಧಾನ ಯಾವ ಥರನಾಗಿ ಇರ್ತೈತಿ ಅಂತಂದರೆ ವಿದ್ಯುತ್ ಕಂಬವನ್ನು ನಾವೇನು ಮಾಡಬೇಕು, ಕಂಪಲ್ಸರಿಯಾಗಿ ಹತ್ತಬೇಕು. 8 ಮೀಟರ್ ಎತ್ತರವಿರ್ತೈತಿ. ಕಡ್ಡಾಯವಾಗಿ ಏನಾಗಿರ್ಬೇಕಿದು, ಹೆಣ್ಮಕ್ಳಿಗಾಗಲಿ ಈ ಗಂಡು ಮಕ್ಕಳಿಗಾಗಲಿ ಕಡ್ಡಾಯವಾಗಿ ಕಂಬವನ್ನು ಹತ್ತಬೇಕಾಗ್ತೈತಿ. ಹಾಗೆ 100 ಮೀಟರ್ ಓಟವನ್ನು 14 ಸೆಕೆಂಡ್ಗಳಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು. ಹಾಗೆ ಸ್ಕಿಪ್ಪಿಂಗನ್ನು 1 ನಿಮಿಷಕ್ಕೆ 50 ಬಾರಿ ಹೊಡಿಬೇಕು. ಹಾಗೆ ಶಾರ್ಟ್ ಪುಟ್ 12 ಪೌಂಡ್ಗಳ ಒಂದು ಶಾರ್ಟ್ ಪುಟ್ಟನ್ನು ನಾವು 8 ಮೀಟರ್ ಎಸೆತ 3 ಅವಕಾಶಗಳನ್ನು ಕೊಟ್ಟಿರ್ತಾರೆ. 3 ಅವಕಾಶದಲ್ಲಿ ನಾವು ಈ ಒಂದು 12 ಪೌಂಡ್ಗಳ ಅಂದರೆ 12 kg ಇದ್ದಂಥ ಒಂದು ಗುಂಡನ್ನು ನಾವು 8 ಮೀಟರ್ ಉದ್ದಕ್ಕೆ ಎಸೆತ ಮಾಡಬೇಕು. ಹಾಗೆ 800 ಮೀಟರ್ ಓಟವನ್ನು 3 ನಿಮಿಷದಲ್ಲಿ ನಾವೇನು ಮಾಡಬೇಕು, ಪೂರ್ಣಗೊಳಿಸಬೇಕಾಗ್ತೈತಿ. ಆಯ್ಕೆ ವಿಧಾನಗಳಲ್ಲಿ ನೀವು ಕಡ್ಡಾಯವಾಗಿ 3 ಕೂಡ ಏನು ಮಾಡಬೇಕು, ಮಾಡಲೇಬೇಕಾಗ್ತೈತಿ. 3 ಮಾಡಿದರೆ ನೀವು ಎಲಿಜಿಬಲ್ ಆಗ್ತೈತಿ. ಈ 5ರಲ್ಲಿ ಇವು ಕೆಳಗಿನ 4 ಬಿಟ್ಟು ಮೇಲೆ ಇದ್ದಂಥ ಕಂಬನ್ನು ಮಾತ್ರ ನೀವೇನು ಮಾಡಬೇಕು, ಕಡ್ಡಾಯವಾಗಿ ಹತ್ತಲೇಬೇಕಾಗ್ತೈತಿ. ನೀವು ಒಂದು ವೇಳೆ ಕೆಳಗಿನ 4 ಮಾಡಿ ಮೇಗಿನ ವಿದ್ಯುತ್ ಕಂಬವನ್ನು ನೀವು ಹತ್ತಲಿಲ್ಲಪ್ಪ ಅಂತಂದ್ರೆ ಅದು ಕ್ವಾಲಿಫೈಡ್ ಆಗಲ್ಲ. ಹಾಗಾಗಿ ಕಂಪಲ್ಸರಿಯಾಗಿ ವಿದ್ಯುತ್ ಕಂಬವನ್ನು ನಾವು ಹತ್ತಲೇಬೇಕಾಗ್ತೈತಿ. ಇದರ ಜೊತೆಗೆ ಈ ಒಂದು KPTCL ಅಲ್ಲಿ ಮೊದಲನೇ ವರ್ಷ ಹಾಗೆ 2ನೇ ವರ್ಷ 3ನೇ ವರ್ಷ ಅಂದರೆ ಟ್ರೈನಿಂಗ್ ಫೀಲ್ಡಲ್ಲಿ ಎಷ್ಟು ಪೇಮೆಂಟನ್ನು ನಮಗೆ ಕೊಡ್ತಾರೆ ಅನ್ನೋದು ಕೂಡ ನಾವೇನು ಮಾಡೋಣ, ನೋಡ್ತಾ ಹೋಗೋಣ. ಈ ಒಂದು ಹುದ್ದೆಗೆ ನಾವು ಸೆಲೆಕ್ಟ್ ಆದೀವಿ ಅಂತಂದ್ರೆ ನಮಗೆ ಮಾಸಿಕ ವೇತನ ಎಷ್ಟಿರ್ತೈತಿ ಅಂತಂದರೆ ಮೊದಲನೇ ವರ್ಷ ನಮಗೆ 17,000 ಕೊಡ್ತಾರೆ. 2ನೇ ವರ್ಷ ನಮಗೆ 19,000 ಕೊಡ್ತಾರೆ. ಹಾಗೆ 3ನೇ ವರ್ಷ ನಮಗೆ 21,000 ಮಾಸಿಕ ಒಂದು ವೇತನವನ್ನು ನಮ್ಗೆ ನೀಡ್ತಾರೆ. ಇವಾಗಲೇ ನಾನು ಹೇಳಿದ್ದೆ ನಿಮ್ಗೆ KB ಮತ್ತು KPTCLಗೆ ಏನು ವ್ಯತ್ಯಾಸ ಅಂತೇಳಿ. KB ಅಂದರೆ ಏನು, KB ಅಂದರೆ ಕಿರಿಯ ಪವರ್ ಮ್ಯಾನ್ ಅಂತೇಳಿ. ಈಗ ನಾವು ಫೀಲ್ಡ್ ವರ್ಕ್ಗೆ ಹೋಗ್ಬೇಕು. ಫೀಲ್ಡ್ ವರ್ಕ್ ಅಂದರೆ ಈಗ ನಮ್ಮ ಮನೆಗೆ ಏನಾರ ಆದರೆ ಅಥವಾ TCಗೆ ಏನಾರ ಆದರೆ ಹಾಕಕ್ಕೆ ಬರ್ತಾರಲ್ಲ ಅವರೇ ಇವರು KBದವರು. ಇನ್ನು ಇವ್ರಿಗೆ ಕೆಲಸ ಏನಂದರೆ ಓನ್ಲಿ ಫೀಲ್ಡ್ ವರ್ಕ್ ಆಗಿರುತ್ತೆ. ಹಾಗೆ ಇನ್ನು KPTCL ಅಂತಂದರೆ ಗ್ರಿಡ್ ಒಳಗಡೆ ಕರೆಂಟ್ ಹಾಕುವುದು ಮತ್ತು ತೆಗೆಯೋದು ಮಾಡ್ತಾರಲ್ಲ ಅದಕ್ಕೆ ಏನಂತಾರೆ ಅಂದರೆ KPTCL ಅಂತೇಳಿ ಕರೀತಾರೆ. KB ಅಂತಂದ್ರೆ ಫೀಲ್ಡ್ ವರ್ಕ್ ಇರ್ತೈತಿ. KPTCL ಅಂತಂದ್ರೆ ಗ್ರಿಡ್ ಒಳಗಡೆ ಅಂದರೆ ಆಫೀಸ್ ವರ್ಕ್ ಇರ್ತೈತಿ. ಅವರಿಗೂ ಕೂಡ ಅನಿವಾರ್ಯದ ಟೈಮಿನಲ್ಲಿ ಏನಾಗ್ತದೆ, ಅವರಿಗೂ ಕೂಡ ಒಳಗೆ ಫೀಲ್ಡ್ ವರ್ಕಿಗೂ ಕೂಡ ಕಳಿಸ್ಬೋದಾಗಿರ್ತೈತಿ. ಈ ಒಂದು ವಿಡಿಯೋದಲ್ಲಿ KPTCLಗೆ ಸಂಬಂಧಪಟ್ಟಂತೆ ಯಾವ ಒಂದು ಗ್ರಿಡ್ಗೆ ಎಷ್ಟು ಕಟಾಪನ್ನು ನಿಲ್ಬೋದು, ಹಾಗೆ ಈ ಒಂದು KB ಎಂದರೇನು, KPTCL ಎಂದರೇನು, ಮಾಸಿಕ ವೇತನ ಎಷ್ಟಿರುತ್ತೆ, ಫಿಸಿಕಲ್ ಯಾವ ಥರನಾಗಿ ಮಾಡಬೇಕು, ಹಾಗೆ ಎಷ್ಟನ್ನು ಮಾಡಿದರೆ ನಾವು ಕ್ವಾಲಿಫೈಡ್ ಆಗ್ತೀವಿ ಅನ್ನೋದು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.